ಶಿಖರೆ ಗ್ಯಾಸ್ ಪ್ರಾಬ್ಲಮ್ ಆಗಿದ್ದರಿಂದ ಎಷ್ಟೋ ಜನರಿಗೆ ಬಂದು ಸಮಸ್ಯೆ ಆಗ್ತಾ ಇದೆ. ಸೊ ಗ್ಯಾಸ್ ಅಂಗಡಿಯಲ್ಲಿ ಬಂದು ಎಷ್ಟು ಜನ ಬುಕ್ ಮಾಡಿದ್ರೆ ಇವಾಗ ಹಳೆ ನಂಬರ್ ಯಾವುದು ಬುಕ್ ಆಗ್ತಾ ಇಲ್ಲ, ಹೊಸ ನಂಬರ್ ಕೊಟ್ಟಿದ್ದಾರೆ, ಅದು ಬುಕ್ ಆಗುತ್ತೆ. ಬುಕ್ ಆದರೆ ಒಂದು ವಾರದ ಮೇಲೆ ಬರುತ್ತೆ ಅಂತಾರೆ. ಇವಾಗ LPGಯಿಂದ ಬಂದು ಮತ್ತು ಹೊರಗಡೆ ಹೋಟೆಲ್ಗಳಿಗೆ ಮಾತ್ರ ಇಲ್ಲ. ಸೊ ಇಲ್ಲಿರೋ ಎಲ್ಲ ಕಡೆಗೂ ಬಂದು ಇರುವಂಥ ಸಾಮಾನ್ಯ ಜನರಿಗೂ ಸಮಸ್ಯೆಗಳಾಗ್ತಾ ಇದೆ. ನಾವು ಇದ್ರ ಮೇಲೆ ನಾವು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಸರ್ಕಾರದವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಪಬ್ಲಿಕ್ಗೆ ಏನಾರು ಯೂಸ್ ಆಗಿದ್ರು ಪರವಾಗಿಲ್ಲ. ಸಿಲಿಂಡ್ರಿಂದ ಬಂದು ಇಷ್ಟೊಂದು ಸಮಸ್ಯೆಗಳಾಗ್ತಿದೆ. ಒಲೆ ಎಲ್ಲೂ ಹಚ್ಚಂಗಿಲ್ಲ. ಅಪಾರ್ಟ್ಮೆಂಟಲ್ಲಿ ಇರೋರು ಯಾರು ಒಲೆ ಏನೂ ಹಚ್ಚಂಗಿಲ್ಲ. ಯಾರು CBD ಸ್ಟವ್ ಇಟ್ಕೊಂಡಿದ್ದು ಯೂಸ್ ಮಾಡೋಂಗಿಲ್ಲ. ಸಿಲಿಂಡ್ರ್ ಮಾತ್ರ ಯೂಸ್ ಮಾಡಬೇಕಂತಾರೆ. ಸಿಲಿಂಡ್ರ್ ಇಲ್ಲ ಅಂದರೆ ನಮ್ಮ ಬಡತನದಲ್ಲಿರೋಂಥವ್ರು ಜನ ಎಲ್ಲಿಗೆ ಹೋಗಬೇಕು? ಪ್ರತಿಯೊಂದು ಜನರಿಗೂ ಬಂದು ಸಾಮಾನ್ಯವಾಗಿರೋ ಪ್ರತಿಯೊಂದು ಮನೇಲಿರೋರಿಗೂ ಸಮಸ್ಯೆ ಆಗ್ತದೆ. ಈ ಕಡೆ ಹೋಟ್ಲೆಲ್ಲ ಕಡೆ ಕ್ಲೋಸ್ ಆಗಿದೆ. ಮತ್ತು ಏನು ಮಾಡ್ತಾರೆ ಎಲ್ಲರೂ ಸಾಮಾನ್ಯ ಜನರು ಎಲ್ಲರೂ? ಬೆಳಗಿಂದ 6 ಗಂಟೆಗೆಲ್ಲ ಎಲ್ಲ ಬಂದು ಇಲ್ಲಿ ಲೈನ್ ನಿಂತಿರ್ತಾರೆ. ಇಲ್ಲಿಂದ ಜನಕ್ಕೆ OTP ಬರಲ್ಲ ಅನ್ನತ್ತೆ ಕೆಲವರಿಗೆ. 2 ಸಾವಿರ ಇವಾಗ ಇಷ್ಟು ವರ್ಷದಿಂದ ಬುಕ್ ಮಾಡ್ತಾರೆ. ಯಾವ ಕಾಲ್ ಸೆಂಟ್ರ್ ನಂಬರು ವರ್ಕ್ ಆಗಲ್ಲ. ಮತ್ತು ಈಗ ಹೊಸದಾಗಿ ನಂಬರ್ ಕೊಟ್ಟವ್ರು ಈ ನಂಬರ್ಗೆ ಫೋನ್ ಮಾಡಿದ್ರೆ ಬುಕ್ ಆಗುತ್ತೆ ಅಂತ, ಅದನ್ನು ಇವಾಗ ಕೆಲವ್ರಿಗೆ ಬುಕ್ಕೇ ಆಗ್ತಿಲ್ಲ. ಬುಕ್ ಆದರೆ OTP ನಂಬರ್ಗಳು ಕೂಡ ಬರ್ತಾಯಿಲ್ಲ. ಎಲ್ಲ ಜನಗಳೆಲ್ಲ ಎಲ್ಲ ಗ್ಯಾಸ್ ಅಂಗಡಿಯಲ್ಲೂ ಬಂದು ತುಂಬಿದ್ದಾರೆ. ಅವ್ರಿಗೆ ಏನು ಮಾಡೋದಂತನೇ ಗೊತ್ತಾಗದೆ ಓಡಾಡ್ತಿದ್ದಾರೆ ಜನರೆಲ್ಲ.